Hallelujah. 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 Praise the Lord. ಸಂತೋಷಗಳು. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಾರದ ಮೊದಲ ದಿನ ಮುಂಜಾನೆ ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರುವಂತೆ ಆತನು ಮಾಡಿದಂತ ಕೃಪೆಯನ್ನು ನೆನೆಸಿ ಕಳೆದ ಒಂದು ವಾರ ಆತನನ್ನು ಅದ್ಭುತ ರೀತಿಯಾಗಿ ನಡೆಸಿದ್ದನ್ನು ನೆನೆಸಿ ನಾವು ಕೈಗಳನ್ನು ಮುಚ್ಚಿ ಆತನಿಗೆ ಸ್ವಲ್ಪ ಸಮಯ ಸ್ತೋತ್ರವನ್ನು ಸಲ್ಲಿಸೋಣ. ಮನಸ್ಸಾರೆ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅಪ್ಪ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಉನ್ನತನಾದ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಪರಲೋಕದಲ್ಲಿ ವಾಸ ಮಾಡುವ ಕರ್ತನೇ, ನಿನಗೆ ಸ್ತೋತ್ರ. ಮಹಿಮೆಯುಳ್ಳ ಅರಸನೇ, ನಿನಗೆ ಸ್ತೋತ್ರ.
ದೇವರು ದೀನರನ್ನ ಧೂಳಿನಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಎಬ್ಬಿಸುತ್ತಾನೆ ಎಂಬುದಾಗಿ, ಮಾತ್ರವಲ್ಲ ಅವರನ್ನ ಪ್ರಭುಗಳ ಮಧ್ಯದಲ್ಲಿ ಕುಳ್ಳರಿಸುವ ದೇವರು ನಮ್ಮ ದೇವರು ನಮ್ಮನ್ನ ಕೈ ಬಿಡುವುದೇ ಇಲ್ಲ. ಆತ ನಮ್ಮನ್ನು ಎತ್ತುವ ದೇವರಾಗಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ಎತ್ತುತ್ತಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ಎತ್ತುತ್ತಾನೆ. ನಮ್ಮ ದೇವರು ಬಿದ್ದವರನ್ನು ಎತ್ತುವ ದೇವರಾಗಿದ್ದಾನೆ. ಇಸ್ರಾಯೇಲರು ಅಡವಿಯಲ್ಲಿ ಹೋಗುವಾಗ ಅವರಿಗೆ ಮನ್ನವನ್ನು ನೀಡಿ ಪೋಷಿಸಿದ ದೇವರು, ಅವರಿಗೆ ಬಾಯಾರಿಕೆ ಆಗುವಾಗ ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟ ದೇವರು, ಇವತ್ತು ನಮ್ಮ ಎಲ್ಲ ಪರಿಸ್ಥಿತಿಯ ಅವಶ್ಯಕತೆಗಳನ್ನ ಆತನು ಸಂಧಿಸುವ ದೇವರಾಗಿದ್ದಾರೆ. ನಾವೆಲ್ಲ ಸೇರಿ ಮಹಿಮೆ ಘನತೆಗೆ ಅರುಣನಾದ ದೇವರನ್ನು ಸಂತೋಷಪೂರ್ವಕವಾಗಿ ಆರಾಧಿಸಿ ಮಹಿಮೆಪಡಿಸೋಣ.
ಅದರಲ್ಲಿ 14ನೇ ಅಧ್ಯಾಯ, ಅದರಲ್ಲಿ 7, 8, 9ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಯೋಬನ ಪುಸ್ತಕ 14ನೇ ಅಧ್ಯಾಯ 7, 8, 9. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು ಎಂಬುದಾಗಿ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ದೇವರ ವಾಕ್ಯ ಹೇಳ್ತದೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ. ನನಗೆ ಅದು ಬಹಳ ವಿಷಯ. ಅದನ್ನು ತಾನು ಮೊಳೆಯುವುದನ್ನಂದ್ರೆ ಏನದರ ಅರ್ಥ? ಚಿಗುರುವುದನ್ನು ಏನ್ ಮಾಡದೆ ಬಿಡದೆ. ಹಾಗಾದ್ರೆ ಒಂದು ಮರವನ್ನು ಕಡಿದ್ರೆ ಅದು ಏನಾಗ್ತದಂತೆ? ನೀನು ಇವತ್ತು ಕಳೆಯಲ್ಪಟ್ರೆ ನೀನು ಮತ್ತೆ ಚಿಗುರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೈತಾನ ನಿನ್ನ ಜೀವಿತದಲ್ಲಿ ಏನೇ ಮಾಡಿದ್ರು ಸಹ ನೀನು ನಾಶವಾಗುವವನಲ್ಲ. ಯಾಕಂತ ಹೇಳಿದ್ರೆ ನೀನು ನಾಶವಾಗದ ಬೀಜದಿಂದ ಉಂಟು ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದಿ. ಅದು ದೇವರ ವಾಕ್ಯವಾದ್ರಿಂದ ನೀನು ಕಳೆಯಲ್ಪಟ್ಟರು ನೀನು ಮತ್ತೆ ಚಿಗುರಿ ಬರುತ್ತೆ ಎಂಬುದಾಗಿ ವಿಶ್ವಾಸ ನಿನಗೆ ಬೇಕು. ಹಾಗಾದ್ರೆ ನಾನು ಒಂದು ವಿಷಯ ಹೇಳಿ ಇಷ್ಟಪಡ್ತೇನೆ. ನಮ್ಮ ಜೀವಿತದಲ್ಲಿ ಸಂಬಂಧಗಳು ಅದು ಕಳೆಯಲ್ಪಟ್ಟರು ಸಹ, ನಮ್ಮ ಕೆಲಸದಲ್ಲಿ ನಮ್ಮ ಕೆಲಸ ಲಾಸ್ ಆದ್ರೂ ಸಹ, ಕೆಲವು ಆರ್ಥಿಕ ಪರಿಸ್ಥಿತಿ ಅದು ಏನಾದ್ರೂ ಬಿದ್ದು ಹೋದ್ರು ಸಹ ನಾವು ಮೊಳೆತು ತಿರುಗಿ ಬರುವವರಾಗಿದ್ದೇವೆ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಸೈತಾನ ನಮ್ಮ ಆರಾಧನೆ ನಿಲ್ಲಿಸ್ಲಿಕ್ಕೆ ಹೋಗ್ತಾನೆ, ನಮ್ಮ ಪ್ರಾರ್ಥನೆ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಇವತ್ತು ಹೇಳ್ರಿ, ನಾನು ಕಡಿಯಲ್ಪಟ್ಟರು ಸಹ ತಿರುಗಿ ನಾನು ಮೊಳೆತು ಬರುತ್ತೇನೆ ಎಂಬುದಾಗಿ ಆ ವಿಶ್ವಾಸದಿಂದ ದೇವರ ಮಕ್ಕಳು ಎದ್ದು ಬರುವವರಾಗಿದ್ದಾರೆ. ಸೈತಾನ ನೆನೆಸ್ತಾನೆ, ಈ ಮಕ್ಕಳನ್ನು ಕಡಿದ್ರೆ ಏನ್ ಮಾಡ್ತಾರೆ ಅವರು? ತಿರುಗಿ ಬರುವುದಿಲ್ಲ ಎಂಬುದಾಗಿ. ನೋಡಿ, ಒಂದು ಮರಕ್ಕೆ ಈ ನಿರೀಕ್ಷೆ ಇರುವುದಾದ್ರೆ ದೇವರ ಮಕ್ಕಳಾದ ನಮಗೆ ಎಷ್ಟು ನಿರೀಕ್ಷೆ ಇರಬೇಕು? ದೇವರ ಮಕ್ಕಳಾದ ನಮಗೆ ನಿರೀಕ್ಷೆ ಇರಬೇಕು. ದೇವರ ವಾಕ್ಯದಲ್ಲಿ ನೀವು ಅನೇಕರನ್ನು ನೋಡುವುದಾದ್ರೆ, ಮೋಶೆಯ ಬಗ್ಗೆ ನೋಡುವುದಾದ್ರೆ, ಈ ಮೋಶೆ ಯಾರಾಗಿದ್ದ? ಫರೋಹನ ಕುಮಾರ್ತೆಯ ಮಗನಾಗಿ ಅವನು ಜೀವಿಸುತ್ತಿದ್ದ. ಎಷ್ಟು ವರ್ಷ ಜೀವಿಸಿದ? 40 ವರ್ಷ ಜೀವಿಸಿದ. ಅವನಿಗೆ ಯಾವ ಕೊರತೆ ಇರಲಿಲ್ಲ, ಅವನಿಗೆ ಎಲ್ಲ ಐಶ್ವರ್ಯವಿತ್ತು. ಆದರೆ ದೇವರ ವಾಕ್ಯ ಇರ್ತದೆ, ಅವನು 40 ವರ್ಷ ಪ್ರಾಯ ನಂತರ ಅವನು ಏನ್ ಮಾಡ್ತಾನೆ ಅಂತ ಹೇಳಿ ಮನೆ ಬಿಟ್ಟು ಓಡಿ ಹೋಗುವಾಗ ಅವನು ಮಾವನ ಕುರಿ ಮೇಯಿಸಲಿಕ್ಕೆ ಶುರು ಮಾಡ್ತಾನೆ. ಅವನ ಜೀವಿತ ಕಳೆಯಲ್ಪಟ್ಟಿತ್ತು. ಅವನು ಚಿಗುರುತ್ತೇನೆ ಎಂಬುದಾಗಿ ಅವನಿಗೆ ಭರವಸೆವಿರಲಿಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಅವನಿಗೆ 80 ವರ್ಷ ಪ್ರಾಯ ಆಗುವಾಗ ಅವನು ಹೋರೆ ಬೆಟ್ಟಕ್ಕೆ ಬರುವಾಗ ಅಲ್ಲಿ ಒಂದು ದೇವರ ಶಬ್ದವನ್ನು ಕೇಳಿ ಅವನು ಚಿರುಗಿಲಿ ಚುಗುರಲಿಕ್ಕೆ ಪ್ರಾರಂಭವಾದ್ರೆ, ಇವತ್ತು ನೀನು ಸಹ ಈ ಶಬ್ದ ಕೇಳುವಾಗಲೇ ನೀನು ಚುಗುರಲಿಕ್ಕೆ ಹೋಗ್ತಾ ಇದೆಯಾ ಎಂಬುದಾಗಿ ನಾನು ದೇವರ ಆತ್ಮನಿಂದ ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ನಮ್ಮ ದೇವರು ನಮ್ಮನ್ನು ಚುಗುರುವಂತೆ ಮಾಡುವ ದೇವರಾಗಿದ್ದಾನೆ. ಹಾಗಾದ್ರೆ ದೇವರಿಗೆ ನಮ್ಮ ಪ್ರಾಯ ಲೆಕ್ಕ ಅಲ್ಲ, ಹೌದಲ್ಲ? ಸಾಮಾನ್ಯವಾಗಿ ಪ್ರಾಯ ಆದವರು ಏನ್ ಹೇಳ್ತಾರೆ? ಪ್ರಾಯ ಬಂದಾಗ ಏನ್ ಹೇಳ್ತಾರೆ? ಇನ್ನು ನನ್ನದು ಸಮಯ ಮುಗಿಯಿತು ಎಂಬುದಾಗಿ ಯಾರು ಮಾತಾಡ್ತಾರೆ? ಪ್ರಾಯದವರೆಲ್ಲ ಮಾತನಾಡ್ತಾರೆ. ಆದ್ರೆ ನಾನು ಹೇಳ್ತಿದ್ದೇನೆ, ದೇವರಿಗೆ ಪ್ರಾಯ ಲೆಕ್ಕ ಅಲ್ಲ. ಪ್ರಾಯ ಮಾಡಿದ್ದು ದೇವರಿಗೆ ಪ್ರಾಯಸ ಇಲ್ಲ. ಪ್ರಾಯ ಉಂಟ ದೇವರಿಗೆ ಪ್ರಾಯ ಇಲ್ಲ. ಮನುಷ್ಯನಿಗೆ ಪ್ರಾಯ ಕೊಟ್ಟದ್ದು ಯಾರು? ದೇವರು, ಹೌದಲ್ಲ? ಅಬ್ರಹಾಮನಿಗೆ 100 ವರ್ಷ ಆದಾಗ, ಎಷ್ಟು ವರ್ಷ? 100 ವರ್ಷ ಆಗುವಾಗ ಅವನು ಯಾರನ್ನು ಪಡೆದುಕೊಂಡ? ಅವನಿಗೆ ಮಗ ಆದ, ಹೌದಲ್ವ? ಸಾರನಿಗೆ ಮಗ ಆದ. ಎಷ್ಟು ವರ್ಷದಲ್ಲಿ? ನೀವು ಲೆಕ್ಕ ಹಾಕಿ, 100 ವರ್ಷದಲ್ಲಿ ಅವರಿಗೆ ಮಕ್ಕಳನ್ನು ಕೊಡಬೇಕಾದ್ರೆ ಅಲ್ಲಿ ಅವರಿಗೆ ಎಷ್ಟು ದೊಡ್ಡ ದೇವರಾಗಿದ್ದಾನೆ. ಇದು ಕಟ್ಟುಕತೆ ಅಲ್ಲ, ಇದು ನಡೆದ ವಿಷಯ. ನೀವು ನೋಡ್ರಿ, 100 ವರ್ಷ ಪ್ರಾಯ ಆಗುವಾಗ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿನ್ನ ಪ್ರಾಯ ದೇವರಿಗೆ ಇಂಪಾರ್ಟೆಂಟ್ ಅಲ್ಲ. ದೇವರು ನಿನ್ನನ್ನು ಕಟ್ಟುವ ದೇವರಾಗಿದ್ದಾರೆ, ನಿನ್ನನ್ನು ಚುಗುರುವಂತೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಬೈಬಲ್ ಇರ್ತದೆ, ಸಾರಳು ಏನಂದ್ರೆ ಅವಳ ಗರ್ಭಕಾಲ ಕಳೆದು ಹೋದ್ರು ಸಹ ಅಬ್ರಹಾಮನು ವೃದ್ಧಪ್ರಾಯನಾದಾಗ ಅವನಿಗೆ ಚಿಗುರುವೆಂಬ ಭರವಸೆ ಇತ್ತು. ಆದ್ರಿಂದ ಅವನು ಚಿಗುರಲಿಕ್ಕೆ ಸ್ಟಾರ್ಟ್ ಆದ. ಇವತ್ತು ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೀನಿ. ಇವತ್ತು ನೀವು ಸಹ ದೇವರ ನಾಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಚುಗುರ್ಲಿಕ್ಕೆ ಹೋಗ್ತಾ ಇದ್ರಿ. ಯಾಕಂದ್ರೆ ನನ್ನ ದೇವರು ಏನ್ ಮಾಡ್ತಾರೆ? ನಿಮ್ಮನ್ನು ಚುಗುರುವಂತೆ ಮಾಡುವ ದೇವರಾಗಿದ್ದಾನೆ. ಹಾಗಾದ್ರೆ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಂದು ಕಡಿದ ಮರಕ್ಕೆ ಏನುಂಟು? ನಿರೀಕ್ಷೆ ಉಂಟಂತೆ. ಎಷ್ಟು ಜನಕ್ಕೆ ನಿರೀಕ್ಷೆ ಉಂಟು? ನೀವು ಎಲ್ಲ ಕಳೆದುಕೊಂಡ್ರು ಸಹ ತಿರುಗಿ ನೀವು ಎದ್ದು ಬರ್ತೀರಿ, ತಿರುಗಿ ನೀವು ಚುಗುರಿ ಬರುವಂತೆ ದೇವರು ಮಾಡುವವನಾಗಿದ್ದಾನೆ.
ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಒಂದು ಸಾಮ್ಯ ಅಂತಾನೆ. ಏನು ಸಾಮ್ಯ ಅಂತ ಹೇಳಿದ್ರೆ, ಒಬ್ಬನೊಬ್ಬನು ಬೀಜವನ್ನು ಬಿತ್ತಲಿಕ್ಕೆ ಹೋದ. ಆ ಬೀಜ ಬಿತ್ತಿದ ಬೀಜ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ. ಇವನು ಬಿತ್ತುವಾಗ ಬೈಬಲ್ ಅಂತದೆ, ಕೆಲವು ಎಲ್ಲಿ ಬಿಟ್ಟು ದಾರಿಯ ಮಗ್ಗುಲಲ್ಲಿ ಬಿತ್ತಂತೆ. ದಾರಿಯ ಮಗ್ಗುಲಲ್ಲಿ ಬೀಳುವಾಗ ಏನಾಯ್ತು? ಯಾವುದು? ಪಕ್ಷಿಗಳು ಬಂದು ಏನ್ ಮಾಡಿದ್ದು? ಅದನ್ನು ತಿಂದು ಕದ್ದುಕೊಂಡು ಹೋಯಿತಂತೆ. ಕೆಲವು ಬೀಜಗಳು ಎಲ್ಲಿ ಬಿತ್ತು? ಬಂಡೆಯ ಮೇಲೆ ಬಿತ್ತು. ಅದರ ಮಣ್ಣು ತೆಳ್ಳಗಿದ್ರಿಂದ ಅದು ಬೇಗ ಅದು ಮೊಳೆದು ಬಂತು. ಬೇರಿಲ್ಲದ ಕಾರಣ ಏನಾಯ್ತು? ಅದು ಸತ್ತು ಹೋಯಿತು. ಇನ್ನೂ ಕೆಲವು ಬೀಜಗಳು ಮುಳ್ಳು ಕೊಂಪೆಗಳ ಮಧ್ಯೆ ಬಿತ್ತು. ಆದರೆ ಅದು ಏನಾಯ್ತು? ಅದು ಬೆಳಿಲಿಕ್ಕೆ ಆಗಲಿಲ್ಲ. ಇದಕ್ಕೆ ಅರ್ಥ ಎಲ್ಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿ. ಅದೇ ನೀವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡೋದಾದ್ರೆ ಅದೇ 4ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಅದಕ್ಕೆ ದೇವರ ಅರ್ಥ ಹೇಳ್ತಾನೆ ಏನಂತ ಹೇಳಿದ್ರೆ, ಅದು ಏನಂತೆ? ದೇವರ ವಾಕ್ಯ. ದೇವರ ವಾಕ್ಯ ಅದು ಬಿದ್ದ ಕೂಡಲೇ ಏನ್ ಮಾಡ್ತಾನೆ ಸೈತಾನ? ಅದು ಹೃದಯದಲ್ಲಿ ಹೋಗ್ಬಾರ್ದಂತ ಏನ್ ಮಾಡ್ತಾನೆ? ಅವನು ಕದ್ದುಕೊಳ್ಳುತ್ತಾನೆ ಎಂಬುದಾಗಿ. ನಾನು ಹೇಳ್ತೇನೆ, ಈ ವಾಕ್ಯ ಕೇಳುವಾಗ ನಿಮ್ಮ ಜೀವಿತದಲ್ಲಿ ಈ ವಾಕ್ಯವನ್ನು ಕದ್ದುಕೊಳ್ಳಿಕ್ಕೆ ಯಾರಿಗೆ ಅವಕಾಶ ಕೊಡಬೇಡಿ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ರು ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಮತ್ತೆ ಚುಗುರ್ಲಿಕ್ಕೆ ಹೋಗ್ತಾ ಇದ್ದೀರಿ. ಎಷ್ಟು ಜನ ಹೇಳ್ತೇನೆ, ನಾನು ಚುಗುರ್ಲಿಕ್ಕೆ ಹೋಗ್ತಾ ಇದ್ದೇನೆ ಹೇಳಿ, ನಾನು ಚುಗುರ್ಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಜೀವಿತವನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನನ್ನ ದೇವರು ಹಲ್ಲೆಲೂಯಾ ನನಗೋಸ್ಕರ ಶ್ರೇಷ್ಠವಾದ ಕ್ರಿಯೆಗಳನ್ನು ಮಾಡುತ್ತಾನೆ. ನಾನು ಫಲ ಕೊಡಬಾರದು ಎಂಬುದಾಗಿ ಸೈತಾನ ಕರೆದ್ರೆ ನಾನು ಮತ್ತೆ ಫಲ ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ ಅಂತ ನೀವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ಯೋಬನ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ನೀವು ಬರುವುದಾದ್ರೆ, ಅಲ್ಲಿ ನೀವು ದೇವರ ವಾಕ್ಯದಲ್ಲಿ ಕಾಣುವುದಾದ್ರೆ, ಅಲ್ಲಿ ಒಬ್ಬ ವ್ಯಕ್ತಿಯ ಹೆಸರೇನಂತಿದ್ರೆ ಆ ಯೋಬಯಾಗಿದ್ದಾನೆ. ಈ ಯೋಬ ಉಚ್ಚ ದೇಶದಲ್ಲಿ ಯೋಬನೆಂಬೊಬ್ಬ ಮನುಷ್ಯನಿದ್ದಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಪ್ರಾರಂಭವಾಗ್ತದೆ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಇವನು ಯಾರಾಗಿದ್ದಾನೆ? ಒಬ್ಬ ಯಥಾರ್ಥ ಮನುಷ್ಯನಾಗಿದ್ದಾನೆ, ನಿರ್ದೋಷಿಯಾಗಿದ್ದಾನೆ. ದೇವರಿಗೆ ಭಯಪಡುವ ವ್ಯಕ್ತಿ ಯಾರಾಗಿದ್ದಾನೆ? ಯೋಬನಾಗಿದ್ದಾನೆ. ಇಂಥ ಯೋಬನ ಜೀವಿತದಲ್ಲಿ 10 ಮಂದಿ ಮಕ್ಕಳನ್ನು ದೇವರು ಕೊಟ್ಟಿದ್ದಾನೆ. 7 ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಇವನ ಆಶೀರ್ವಾದ ನೋಡಿ. ಮಾತ್ರವಲ್ಲ, ಇವನಿಗೆ ಅನೇಕ ಎತ್ತುಗಳನ್ನು ಕೊಟ್ಟಿದ್ದಾನೆ, ಕತ್ತೆಗಳನ್ನು ಕೊಟ್ಟಿದ್ದಾನೆ, ಆಳುಗಳನ್ನು ಕೊಟ್ಟಿದ್ದಾನೆ. ಇವನ ಸಂಪತ್ತು ದಿನೇ ದಿನೇ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಇವನು ನಡೆಸ್ತಾ ಇದ್ದಾನೆ. ಇಂಥ ಒಂದು ಯೋಬನ ಜೀವಿತದಲ್ಲಿ ಏನ್ ಮಾಡಿದಂತೆ ಸೈತಾನನು ಎಂಟರ್ ಆಗ್ತಾ ಇದ್ದಾನೆ. ನೀವು ನೋಡುವುದಾದ್ರೆ ಅಲ್ಲಿ ಅದರ ಮೊದಲು ಹೇಳಿಕ್ಕೆ ಇಷ್ಟಪಡ್ತೇನೆ, ಯೋಬನು ಎಂತ ವ್ಯಕ್ತಿ ಆಗಿದ್ದ ಅಂತ ಹೇಳಿದ್ರೆ, ಅವನು ಎಂತ ಐಶ್ವರ್ಯವಂತನಾಗಿದ್ದ ಅಂತ ಹೇಳಿದ್ರೆ, ಅವನಿಗೆ ಎಷ್ಟು ಮಂದಿ ಮಕ್ಕಳು? 10 ಮಂದಿ ಮಕ್ಕಳು. 10 ಮಂದಿ ಮಕ್ಕಳ ಮನೆಯಲ್ಲಿ ಪ್ರತಿ ವಾರ ಏನು ಮಾಡ್ತಿದ್ದಂತೆ? ಔತಣ ಮಾಡ್ತಿದ್ದಾನಂತೆ. ಅಂದ್ರೆ ನೋಡಿ, ಅದು 4ನೇ ವಾಕ್ಯದಲ್ಲಿ ನೀವು ಕಾಣ್ತೀರಿ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಏನ್ ಮಾಡ್ತಿದ್ದ? ಕಳಿಸ್ತಿದ್ದಾನಂತೆ. ಅಂದ್ರೆ 7 ದಿವಸ ಸಹ ಇವನ ಮನೆಯಲ್ಲಿ ಏನು ಔತಣ, ಹಬ್ಬ. ಅಂತ ಒಂದು ಶ್ರೀಮಂತ ವ್ಯಕ್ತಿಯಾಗಿದ್ದ ಯಾರಾಗಿದ್ದ? ಯೋಬನಾಗಿದ್ದ. ಯೋಬನ ಜೀವಿತದಲ್ಲಿ ಸೈತಾನನು ಒಂದು ದಿವಸ ಅವನು ಎಂಟರ್ ಆಗ್ತಾ ಇದ್ದಾನೆ. ಅವನ ಆಶೀರ್ವಾದವನ್ನು ಕಡಿಲಿಕ್ಕೆ, ಅವನ ಜೀವಿತದಲ್ಲಿ ಅವನ ಸಂಪತ್ತನ್ನು ತೆಗಿಲಿಕ್ಕೆ ಸೈತಾನನೊಂದು ಪ್ಲಾನ್ ಮಾಡ್ತಾ ಇದ್ದಾನೆ. ನೀವು 6ನೇ ವಾಕ್ಯದಿಂದ ನೀವು ನೋಡುವುದಾದ್ರೆ ನಿಮಗೆ ಗೊತ್ತಾಗ್ತದೆ. ಯಾರಾದ್ರೂ ಓದ್ಬಹುದು. 1ನೇ ಅಧ್ಯಾಯ 6ನೇ ವಾಕ್ಯ. ಯೋಬ. ಒಂದೊಂದು ದಿನ ದೇವದೂತರು ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದರು. ಹಾಗಾದ್ರೆ ಸೈತಾನ ಎಲ್ಲಿ ತಿರುಗುತ್ತಾನೆ? ಎಲ್ಲ ಕಡೆ, ಭೂಲೋಕದ ಎಲ್ಲ ಕಡೆ ತಿರುಗಿಕೊಂಡು ಬರ್ತಾನೆ. ಯಾರ ಹತ್ರ ಹೇಳುದು? ದೇವರ ಹತ್ರ ಹೇಳ್ತಾ ಇದ್ದಾನೆ. ಸೈತಾನ ಯಾರಾಗಿದ್ದ? ಒಬ್ಬ ದೇವದೂತ ಆಗಿದ್ದ. ಇವನಿಗೆ ದೇವರು ಮೊದಲು ಅಧಿಕಾರವನ್ನು ಕೊಟ್ಟಿದ್ದ. ಇವನು 3ನೇ ಆಕಾಶದಲ್ಲಿದ್ದ. 3ನೇ ಆಕಾಶದಲ್ಲಿ ದೇವರ ಸಿಂಹಾಸನ ಉಂಟು. ಇವನು ಏನ್ ಮಾಡಿದ್ರೆ? ಕೆರೂಬಿಯರ ಮಧ್ಯದಲ್ಲಿ ಇದ್ದು ವಾಸ ಮಾಡ್ತಿದ್ದ. ಇವನೊಬ್ಬ ಆರಾಧನಾ ಲೀಡರ್ ಆಗಿದ್ದ, ವರ್ಷಿಪ್ ಲೀಡರ್ ಆಗಿದ್ದ. ಇವನು ಆರಾಧನೆ ಮಾಡುವಾಗ ಇವನ ಮನಸ್ಸಿನಲ್ಲಿ ಬಂದದ್ದು ಒಂದೇ, ಏನಂತ ಹೇಳಿದ್ರೆ, ನಾನು ಯಾಕೆ ದೇವರನ್ನು ಆರಾಧನೆ ಮಾಡಬೇಕು, ನನ್ನನ್ನೇ ಎಲ್ಲರೂ ಆರಾಧಿಸಬೇಕು ಎಂಬುದಾಗಿ ಅವನ ಮನಸ್ಸಿಗೆ ಬಂದ ಕೂಡಲೇ ದೇವರಿಗೆ ಗೊತ್ತಾಯಿತು. ಅವನನ್ನು ಏನ್ ಮಾಡಿದ್ರು? 3ನೇ ಆಕಾಶದಿಂದ ದೇವರು ಏನ್ ಮಾಡಿದ್ರು? ಒದ್ದು ಕೆಳಗೆ ಹಾಕಿದ್ರು. ಇವನು 2ನೇ ಆಕಾಶಕ್ಕೆ ಬಿದ್ದ, ಕೆಲವರು ಭೂಮಿಯ ಮೇಲೆ ಬಿದ್ದು.
ಅವನು ಮಾತ್ರ ಅಲ್ಲ, ಅವನೊಟ್ಟಿಗೆ ಅನೇಕ ಅವನಿಗೆ ಸಪೋರ್ಟ್ ಮಾಡಿದ ಏಂಜಲ್ಸ್ ಗಳು ಏನ್ ಮಾಡಿದ್ರು, ಕೆಳಗೆ ಬಿದ್ದರು. ಹೀಗೆ ಬಿದ್ದ ಈ ಒಂದು ಸೈತಾನ ಏನ್ ಮಾಡ್ತಾನೆ, ಭೂಮಿ ಎಲ್ಲ ಕಡೆ ತಿರುಗಿ ಯಾರ ಬಳಿಗೆ ಬರ್ತಾನೆ, ದೇವರ ಬಳಿಗೆ ಬರ್ತಾ ಇದ್ದಾನಂತೆ. ದೇವರ ಬಳಿಗೆ ಬಂದಾಗ ದೇವರು ಕೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ ಅವರ ಹತ್ರ, ನನ್ನ ಭಕ್ತನಾದ ಯೋಬನನ್ನು ಕಂಡಿಯಾ ಎಂಬುದಾಗಿ ಹೇಳುವಾಗ ಸೈತಾನ ಆನ್ಸರ್ ಕೊಡ್ತಾನೆ ಏನಂತ ಹೇಳಿದ್ರೆ, ಹೌದು ನಾನು ಕಂಡೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ಅವನು ಯಾರಂತೆ, ನೀತಿವಂತನು. ಆಮೇಲೆ ದೇವರು ಮಾತಾಡ್ತಾನೆ ಅವನ ಬಗ್ಗೆ, ಅವನು ಯಾರು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನು ಆಗಿದ್ದಾನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿ ಸಿಗುವುದಿಲ್ಲ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ, ಸೈತಾನನಿಗೆ ಹೇಳ್ತಾ ಇದ್ದಾನೆ. ದೇವರು ಯಾರನ್ನು ಹೋಗಾಡ್ತಿದ್ದಾನೆ, ಯೋಬನನ್ನು ಹೋಗಾಡ್ತಾನೆ. ಯಾವಾಗ ದೇವರು ನಿಮ್ಮನ್ನು ಹೋಗಾಡ್ತಾನೆ, ನೀವು ಆರಾಧನೆಗೆ ಬರುವಾಗ ದೇವರು ಹೋಗಾಡ್ತಾನೆ, ಅಲ್ಲಿ ಜ್ವರ ಇರುವಾಗ ಬಂದ್ರೆ ದೇವರು ಹೋಗಾಡ್ತಾನೆ, ಕಷ್ಟ ಇರುವಾಗ ಬಂದ್ರೆ ದೇವರು ಹೋಗಾಡ್ತಾನೆ. ಯಾಕೆ ಗೊತ್ತಿಲ್ಲ, ಸೈತಾನನಿಗೆ ಹೇಳ್ತಾನೆ, ನನ್ನ ಭಕ್ತನನ್ನು ನೋಡಿದ್ಯಾ, ನನ್ನ ಭಕ್ತನನ್ನು ನೋಡಿದ್ಯಾ, ಅವರ ಹಣವನ್ನು ಕಂಡುಕೊಂಡಿ, ಅವರ ಆರೋಗ್ಯವನ್ನು ಕಂಡುಕೊಂಡಿ, ಆದರೂ ಸಹ ಅವರು ಇವತ್ತು ದೇವರ ಆಲಯದಲ್ಲಿ ಸ್ತೋತ್ರ ಇದ್ದಾರೆ. ನಾನು ಹೇಳ್ತೇನೆ, ಕಡಿದ ಮರ ಮತ್ತೆ ಚಿಗುರು ಹೊಡೆಯುತ್ತದೆ ಎಂಬುದಾಗಿ ನಿಮಗೆ ಭರವಸೆ ಇರಬೇಕು. ಇಲ್ಲಿ ಸೈತಾನ ಜೊತೆ ದೇವರು ಹೇಳಿದ ಕೂಡಲೇ ಸೈತಾನ ಹೇಳಿದ ಮಾತಿಯನ್ನು ಗೊತ್ತಿಲ್ಲ, ಅವನು ಲಾಭ ಇಲ್ಲದೆ ನಿನ್ನನ್ನು ಅವರೇನು ಮಾಡೋದಿಲ್ಲ, ಭಕ್ತಿ ಇರಲಿಲ್ಲ. ಕೂಡಲೇ ಸೈತಾನ ಗೊತ್ತುಂಟು, ಮನುಷ್ಯ ಸ್ವಭಾವ ಸೈತಾನ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ, ಅರ್ಥ ಮಾಡ್ತಾನೆ. ಅದ್ಭುತ ಆದ್ರೆ ನಾನು ಚರ್ಚೆಗೆ ಬರ್ತೇನೆ, ಇಲ್ಲದ್ರೆ ಬರೋದಿಲ್ಲ. ನನಗೆ ಕೆಲಸ ಸಿಕ್ಕಿದ್ರೆ ನಾನು ಬರ್ತೇನೆ. ಅದು ಯಾರ ಮನಸ್ಸಿನ ಸ್ವಭಾವ, ನಮ್ಮ ಮನಸ್ಸಿನ ಸ್ವಭಾವ ಯಾರಿಗೆ ಗೊತ್ತುಂಟು, ಸೈತಾನನಿಗೆ ಗೊತ್ತುಂಟು. ದೇವರು ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ದೇವರಿಗೆ ಅದ್ಭುತ ಆಗ್ಬೇಕಂತ ಆಸೆ, ನಿನಗೆ ಕೆಲಸ ಸಿಗ್ಬೇಕಂತ ಆಸೆ, ನಿನಗೆ ಪ್ರಮೋಷನ್ ಸಿಗ್ಬೇಕಂತ ಆಸೆ. ಆದ್ರೆ ಇಲ್ಲಿ ಬೈಬಲ್ ಹೇಳ್ತದೆ, ಸೈತಾನ ಯಾರಂದ್ರೆ ಆಪಾದಕ ದೂತ ಅಂತೆ. ಆಪಾದಕ ನಿನ್ನ ಬಗ್ಗೆ ತಪ್ಪು ಹೊರಿಸಲಿಕ್ಕೆ ದೇವರ ಬಳಿಗೆ ಹೋಗುದು. ಯಾಕಂದ್ರೆ ದೇವರು ನಿನ್ನ ಬಳಿಗೆ ಸಿಟ್ಟು ಬರ್ಬೇಕಲ್ಲ, ದೇವರು ನಿನ್ನ ಬಿಡ್ಬೇಕಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ, ದೇವರ ಬಳಿಗೆ ಹೋಗಿ ನಿನ್ನ ಬಗ್ಗೆ ಕೆಟ್ಟದ್ದು ಯಾರಿಗೆ ಹೇಳೋದು, ದೇವರಿಗೆ ಹೇಳುದು. ಹೀಗೆ ಇವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಅವನು ಲಾಭ ಇಲ್ಲದೆ ನೀನು ಅವನು ನಿನ್ನ ಆರಾಧನೆ ಮಾಡ್ತಾನ, ಅವನಿಗೆ ನೀನು ಎಲ್ಲ ಕೊಟ್ಟಿದ್ದಿ, ಅವನಿಗೆ ಮಕ್ಕಳನ್ನು ಕೊಟ್ಟಿದ್ದಿ, ಆಸ್ತಿ ಕೊಟ್ಟಿದ್ದಿ, ಅಂತಸ್ತಿ ಕೊಟ್ಟಿದ್ದಿ, ಅವನಿಗೆ ಯಾವುದೇ ಕೊರತೆ ಇಲ್ಲ. ಮತ್ತೆ ಅವನು ನಿನ್ನನ್ನು ಆರಾಧನೆ ಮಾಡಿದ್ರೆ ಮತ್ತೆ ಎಂತ ಮಾಡ್ತಾನೆ, ನೀನು ಅವನ ಆ ಆಸ್ತಿಯನ್ನು ತೆಗೆದಾಕು, ಅವನ ಮಕ್ಕಳನ್ನು ತೆಗೆದಾಕು, ಅವನ ಶರೀರದಲ್ಲಿ ರೋಗವಂತ, ಆಗ ನೋಡು ಅವನಿನ್ನು ಆರಾಧಿಸ್ತಾನ ಇಲ್ಲವ ಎಂಬುದಾಗಿ ನೀನು ಟೆಸ್ಟ್ ಮಾಡಿ ಎಂಬುದಾಗಿ ಹೇಳುವ. ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಟೆಸ್ಟಿಗೆ ಒಪ್ಪಿಕೊಡ್ತಾನೆ. ಸೈತಾನ ಹತ್ರ ಹೇಳ್ತಾನೆ, ಸರಿ ನಾನ್ ರೆಡಿ. ಅಲ್ಲಿ ನನ್ನ ಭಕ್ತನಾದ ಯೋಬನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತುಂಟು. ನನ್ನ ಭಕ್ತನಾದ ಯೋಬನನ್ನು ನಿರಾಕರಿಸುವ ವ್ಯಕ್ತಿ ಅಲ್ಲ. ನೀನು ಹೇಳಿದ ಹಾಗೆ ಅವನು ಕೇಳೋದಿಲ್ಲ, ನಾನು ಹೇಳಿದ ಹಾಗೆ ಅವನು ಕೇಳ್ತಾನೆ. ಇವತ್ತು ಎಷ್ಟು ಜನ ದೇವರ ಮಾತನ್ನು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತ ಹೀಗೆ ಇರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ಅಂತ್ಯವನ್ನು ಬರೆದಿದ್ದಾನೆ. ನಾನು ಹೇಳ್ತೇನೆ, ನಿನ್ನ ಜೀವಿತ ಪ್ರಾರಂಭಿಸಿದ ಮಾತ್ರವಲ್ಲ, ನಿನ್ನ ಜೀವಿತ ಅಂತ್ಯವನ್ನು ದೇವರು ಬರೆದಿದ್ದಾನೆ. ಅದಕ್ಕೆ ದೇವರ ವಾಕ್ಯ, ನಾನಲ್ಲದೆ ನಿಮಗೆ ಬೇರೆ ದೇವರಿರಬಾರದು, ಪ್ರಾರಂಭದಲ್ಲಿ ಅಂತ್ಯವನ್ನು ನುಡಿದಿದ್ದೇನೆ ಎಂಬುದಾಗಿ. ನೋಡಿ, ಯೋಬನ ಜೀವಿತದಲ್ಲಿ ಪ್ರಾರಂಭ ಬರೆದ ದೇವರೇ ಅಂತ್ಯವನ್ನು ಬರೆಯುವುದಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಾರಂಭ ಬರೆದ ದೇವರೇ ಅಂತ್ಯವನ್ನು ಬರೀತಾನೆ. ಈ ಮಧ್ಯ ಭಾಗದಲ್ಲಿ ನೀವು ಯಾವುದೇ ಸ್ಟ್ರಗಲ್ ಅಲ್ಲಿ ಹೋಗುವುದಾದ್ರೆ, ನೀವು ಯಾವುದೇ ಕಡೆಯಲ್ಪಟ್ಟ ಸ್ಥಿತಿಯಲ್ಲಿ ಇದ್ರೆ, ನಿಮ್ಮದೊಂದು ನಿರೀಕ್ಷೆ ಇರಬೇಕು, ನೀವು ಮತ್ತೆ ಚಿಗುರುತ್ತೀರಿ ಎಂಬುದಾಗಿ ನಿಮಗೆ ಭರವಸವಿರಬೇಕು. ಬೈಬಲ್ ಹೇಳ್ತದೆ, ಒಂದೇ ದಿವಸ ದೇವರು ಹೇಳಿದ್ದೇ ತಾಣ. ಇವೇನ್ ಮಾಡಿದ, ಅವರ ಎಲ್ಲ ಎತ್ತುಗಳನ್ನು, ಅವನೆಲ್ಲ ಕತ್ತೆಗಳನ್ನು, ಅವರ ಕುರಿಗಳನ್ನು ಏನ್ ಮಾಡಿದ, ಅವನ ಆಳುಗಳನ್ನು ಏನ್ ಮಾಡಿದ, ಅವನ ನಾಶ ಮಾಡಿದ. ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ ನೋಡಿ, ಅಲ್ಲಿ 18ನೇ ವಾಕ್ಯ, 1-18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ ಏನಂತ ಹೇಳಿದ್ರೆ, ಬೇರೊಬ್ಬನು ಬಂದು ನಿನ್ನ ಕುಮಾರ ಕುಮಾರ್ತಿಯರು ತಮ್ಮ ಅಣ್ಣನ ಮನೆಯಲ್ಲಿ ಮುಂಡು ಕುಡಿಯುತ್ತಿರುವಾಗ, ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು, ಮನೆಯು ಯಮನಸ್ಥರ ಮೇಲೆ ಬಿದ್ದು ಸತ್ತು ಹೋಯಿತಂತೆ. ಹೇಗೆ ಅಲ್ಲ, ಹೇಗೆ ಗಾಳಿ ಬಡಿಯಿತು. ಗಾಳಿ ಹೇಗೆ ಬಡಿಯುತ್ತಂತೆ, ಮನೆಯ 4 ಗೋಡೆಗಳಲ್ಲಿ ಬಿದ್ದರೆ ಏನಾಗ್ತದೆ, ಏನಾಯ್ತು, ಇವನ 10 ಮಂದಿ ಮಕ್ಕಳು ಏನಾದ್ರು ಸತ್ತು ಹೋದ್ರಂತೆ. ದೇವರಿಗೆ ಪರ್ಮಿಷನ್ ಕೊಟ್ಟರು. ದೇವರು ಇವನಿಗೆ ಹೇಳಿದ್ದೇನಂತ ಹೇಳಿದ್ರೆ, ಸರಿ ನಾನು ಕೊಡ್ತೇನೆ, ನಿನಗೆ ಪರ್ಮಿಷನ್ ಕೊಡ್ತೇನೆ, ಆದ್ರೆ ಅವನ ಪ್ರಾಣದ ಮೇಲೆ ನಿನಗೆ ಅಧಿಕಾರ ಕೊಡುವುದಿಲ್ಲ, ಅವನ ಪ್ರಾಣವನ್ನು ಮಾತ್ರ ನೀನು ಮುಟ್ಬಾರ್ದು ಎಂಬುದಾಗಿ ಯಾರು ಹೇಳ್ತಾನೆ, ದೇವರು ಹೇಳ್ತಾನೆ. ಸೈತಾನಿಗೆ ಭಾರಿ ಖುಷಿ ಆಗ್ತದೆ, ಆಯ್ತು ಅಂತ ಹೇಳಿ ಒಂದೇ ದಿವಸದಲ್ಲಿ ಎಲ್ಲವನ್ನು ಕಳೆದುಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯ ಇರ್ತದೆ, ನೀವು ನೋಡ್ರಿ 21ನೇ ವಾಕ್ಯದಲ್ಲಿ ಭಕ್ತನಾದ ಯೋಬನು ಹೇಳಿದ ಮಾತು ಏನಂತ ಹೇಳಿದ್ರೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಲ್ಲಿ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಏನ್ ಮಾಡ್ತಿದ್ದಾನೆ, ಆರಾಧನೆ ಮಾಡ್ತಾ ಇದ್ದಾರೆ.
ಈಗ ಲಾಭ ಉಂಟಾ? ಯೋಬನಿಗೆ ಲಾಭ ಉಂಟಾ? ಲಾಭವಿಲ್ಲದಿರುವ ಸಂದರ್ಭದಲ್ಲಿ ಅವನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಇವತ್ತು ಎಷ್ಟು ಜನ ಹೇಳ್ತಿದ್ದ ನಿನ್ನ ಜೀವಿತದಲ್ಲಿ ಇವತ್ತು ಏನಿಲ್ಲದ್ರೆ ಖಾಲಿ ಆದ್ರೂ ಸಹ ನೀನು ದೇವರಿಗೆ ಸ್ತೋತ್ರ ಹೇಳು. ಸ್ತೋತ್ರದ ಮಧ್ಯೆ ಅದ್ಭುತ ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಸ್ತೋತ್ರದ ಮಧ್ಯೆ ದೇವರು ಶಕ್ತವಾಗಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಬೈಬಲ್ ಹೇಳ್ತಾರೆ, ಯೋಬನು ಏನ್ ಹೇಳ್ತಾನೆ? ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಾವು ಸಹ ಏನು ಇಲ್ಲದಾಗೆ ಬಂದಿದ್ದೇವೆ, ಏನು ಇಲ್ಲದಾಗೆ ಹೋಗುತ್ತೇವೆ. ಆದರೆ ಇದರ ಮಧ್ಯದಲ್ಲಿ ನಮ್ಮ ಕರ್ತನ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನಾವು ಕಡಿಯಲ್ಪಟ್ಟ ಮರವಾದರೂ ಸಹ ತಿರುಗಿ ಚಿಗುರಿ ಬರುತ್ತೇವೆ ಎಂಬುದಾಗಿ. ನಂತರ ವಾಕ್ಯ ಹೇಳ್ತದೆ, ಅಷ್ಟು ಮಾಡಿದ್ರು ಸಹ ಇವರು ಸ್ತೋತ್ರ ಹೇಳಿದ ನೋಡಿ ಸೈತಾನನಿಗೆ ಇನ್ನೂ ಸಹ ಸಿಟ್ಟು ಬಂದು ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯೋಬನ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಏನ್ ಮಾಡಿದ? ಬಾಧಿಸಿದನು. ಇನ್ನೂ ಸಮಾಧಾನ ಆಗಲಿಲ್ಲ. ಈಗ ಏನ್ ಮಾಡ್ತಾನೆ ನೋಡುವ ಎಂಬುದಾಗಿ. ತಲೆಯಿಂದ ಕಾಲ್ ತನಕೇನು ಕುರು. ಆ ನೋವು ಎಷ್ಟು ಇರಬಹುದು? ಬೈಬಲ್ ಹೇಳ್ತದೆ, ಅವನು ಎಲ್ಲಿ ಕೂತ್ಕೊಂಡಂತೆ ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಂಡಿದ್ದಾರಂತೆ. ಎಂತ ವ್ಯಕ್ತಿ! ಐಶ್ವರ್ಯವಂತರಾದ ಯೋಬನ ಪರಿಸ್ಥಿತಿ ನೋಡ್ರಿ. ಅಲ್ಲಿ ಅವನು ಯಾವ ಬೂದಿಯಲ್ಲಿ ಕುಳಿತುಕೊಳ್ತಾ ಇದ್ದಾನೆ. ಬೋಕಿಯನ್ನು ತೆಗೆದುಕೊಂಡಂದ್ರೆ ಏನು ಗೊತ್ತುಂಟ? ಈ ಇದುಂಟಲ್ಲ, ಮಡಿಕೆ ಪೀಸ್ ಉಂಟಲ್ಲ, ಮಡಿಕೆ ಪೀಸನ್ನು ತೆಗೆದುಕೊಂಡು, ಮಣ್ಣಿನ ಮಡಿಕೆ ಪೀಸನ್ನು ತೆಗೆದುಕೊಂಡು ಏನ್ ಮಾಡ್ತಿದ್ದಾನೆ? ತುರಿಸ್ತಿದ್ದಾನೆ ನೋಡಿ. ಮಣ್ಣಿನ ಮಡಿಕೆಯಲ್ಲಿ ತುರಿಸುವಾಗ ಮೈಯ ಗಾಯ ಏನಾಗ್ಬಹುದು, ಅಲ್ಲೆಲ್ಲೂಯ್ಯ, ಚರ್ಮ ಎಲ್ಲ ಹೋಗಿರ್ಬೋದು. ಅಂತ ಪರಿಸ್ಥಿತಿಯಲ್ಲಿ ಯೋಬನು ಕುತ್ಕೊಂಡಿದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ ಅವನ ಹೆಂಡತಿ ಹೇಳ್ತಾಳೆ, ಏನಂತ ಹೇಳಿದ್ರೆ, ನಿನ್ನ ಯಥಾರ್ಥವ ಇನ್ನು ಸಹ ಬಿಡಲಿಲ್ಲವೋ. ಅಲ್ಲೆಲ್ಲೂಯ್ಯ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಯಾರು ಹೇಳ್ತಾ ಇದ್ದಾಳೆ? ಹೆಂಡತಿ ಹೇಳ್ತಾ ಇದ್ದಾಳೆ. ಆಗ ಯೋಬನ ಬಾಯಲ್ಲಿ ಬಂದ ಮಾತು ಏನು ಗೊತ್ತಿದ್ದ? ನಾವು ದೇವರಿಂದ ಒಳ್ಳೆಯದನ್ನು ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ದೇವರ ನಾಮಕ್ಕೆ ಸ್ತೋತ್ರ ಎಂದಾಗಿ ಹೇಳ್ತಾ ಇದ್ದಾರೆ. ಯೋಬನ ಪರಿಸ್ಥಿತಿ ನೋಡ್ರಿ. ಯೋಬ ಕಡಿಯಲ್ಪಟ್ಟ ಒಂದು ಮರದ ಹಾಗೆ ಬಿದ್ದ. ಈ ಒಂದು ಮಾತು ಹೇಳಿಕೆ ಕಾರಣ ಚಿಗುರ್ತೇನೆ ಎಂಬ ಭರವಸೆ ಇತ್ತು. ಇವತ್ತು ನಿಮಗೆ ಭರವಸೆ ಉಂಟಾ? ನಿಮಗೆ ಭರವಸೆ ಉಂಟಾ? ಒಂದು ಮರಕ್ಕೆ ಭರವಸೆ ಇರುವುದಾದ್ರೆ ನಿಮಗೆ ಭರವಸೆ ಉಂಟಾ? ನೀವು ಮತ್ತೆ ಚಿಗುರಿ ಬರ್ತೀರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಾಕ್ಯ ಇರ್ತದೆ, ಅಷ್ಟಕ್ಕೆ ನಿಲ್ಲಲಿಲ್ಲ. ಇವನಿಗೆ ಒಂದು 3 ಜನ ಒಳ್ಳೆ ಫ್ರೆಂಡ್ಸ್ ಇದ್ರು. ಸಾಧಾರಣವಾಗಿ ಕೆಲವರು ಮನೆಯಲ್ಲಿ ಹೇಳುವುದಿಲ್ಲ, ಆದ್ರೆ ಫ್ರೆಂಡ್ಸ್ ಅಂತ, ಕ್ಲೋಸ್ ಫ್ರೆಂಡ್ ಅಂತ ಎಲ್ಲ ಇರ್ತಾರೆ. ಹೀಗೆ ಅಂತ. ಇವನ ಕ್ಲೋಸ್ ಫ್ರೆಂಡ್ ಯಾರು? 3 ಇದ್ರು. ನೀವು ನೋಡಿದ್ರೆ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಅವರ ಫ್ರೆಂಡ್ಸ್ ಹೆಸರು ಅಲ್ಲಿ ಬರೆಯಲ್ಪಟ್ಟಿದೆ. ಇವರೆಲ್ಲ ಯೋಬನ ಬಳಿಗೆ ಬರ್ತಾರೆ. ಯಾಕೆ? ಸಂತಾಪವನ್ನು ಸೂಚಿಸಲಿಕ್ಕೆ. ಆದ್ರೆ ಯೋಬನ ಬಳಿಗೆ ಬಂದಾಗ ಅವನ ಅವಸ್ಥೆಯನ್ನು ನೋಡಿ ಬೈಬಲ್ ಹೇಳ್ತದೆ, ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟು ದಿವಸ ಮಾತಾಡಲಿಲ್ಲಂತೆ? 7 ದಿನಗಳವರೆಗೆ ಏನ್ ಮಾಡ್ತಿರು? ಹಗಲಿರುಳು ನೆಲದ ಮೇಲೆ ಅವನೊಂದಿಗೆ ಕುಳಿತುಕೊಂಡು ಅವನ ಸಂಗಡ ಒಬ್ಬರು ಮಾತನಾಡದೇ ಇದ್ದಾರೆ ಅಂತ ಸಮಾಧಾನ ಮಾಡ್ಲಿಕ್ಕೆ ಬಂದದ್ದು. ಯಾಕೆ ಸಮಾಧಾನ ಮಾಡ್ಲಿಲ್ಲ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಯಾರನ್ನು ನಂಬ್ತೀಯಲ್ಲ ಅವರು ನಿನಗೆ ಸಮಾಧಾನ ಮಾಡದೇ ಇರಬಹುದು, ಆದ್ರೆ ಸರ್ವಶಕ್ತನಾದ ದೇವರು ನಿನಗೋಸ್ಕರ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದೆ. ಇವತ್ತಿನ ಕೀರ್ತನೆಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. 146ನೇ ಕೀರ್ತನೆ 3ನೇ ವಾಕ್ಯ ಏನ್ ಹೇಳ್ತದೆ? ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ಇವತ್ತು ನಾನು ಹೇಳ್ತೇನೆ, ನೀನು ಯಾರನ್ನು ನಂಬ್ತೀಯ ಅವರೇ ತಿರುಗಿ ನಿಲ್ತಾರೆ, ಆದ್ರೆ ದೇವರು ನಿನ್ನ ವಿರುದ್ಧ ತಿರುಗಿ ನಿಲ್ಲುವುದಿಲ್ಲ. ಯೋಬನಿಗೆ ಒಂದು ವಿಶ್ವಾಸ ಇತ್ತು, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ನಾನೊಂದು ಶೋಧನೆಯಲ್ಲಿದ್ದೇನೆ, ಈ ಶೋಧನೆಯಲ್ಲಿ ನಾನು ಮತ್ತೆ ಜಯಿಸಿ ಬರ್ತೇನೆ ಎಂಬುದಾಗಿ ಅಲ್ಲಿ ಯೋಬನಿಗೆ ಒಂದು ಭರವಸೆ ಇತ್ತು. 3 ಜನ ಫ್ರೆಂಡ್ಸ್ ನವರು ಸಹ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಅವನಿಗೆ ಸಂತೈಸಬೇಕಿತ್ತಲ್ಲ, ಆದ್ರೆ ಸಂತೈಸುವ ಬದಲು ಅವನಿಗೆ ಏನ್ ಹೇಳ್ತಾರೆ ಗೊತ್ತುಂಟಾ? ನಿನ್ನ ಮಕ್ಕಳಿದ್ದಾರಲ್ಲ, ಅವ್ರು ಪಾಪ ಮಾಡಿದ್ರಿಂದ ಹೀಗೆ ಆದರು, ಅಲ್ಲೇ ನೀನು ಪಾಪ ಮಾಡಿದ್ದಿ ಹಾಗೆ ಹೀಗೆ ಅಂದ್ರೆ ಅವನಿಗೆ ಸಂತೈಸುವ ಬದಲು ಅವನಿಗೆ ನೋವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾರನ್ನು ಪ್ರೀತಿಸ್ತೀಯಲ್ಲ ಅವರಿಂದ ನಿನಗೆ ಸಂತೈಸಲಿಕ್ಕೆ ಸಿಗುವುದಿಲ್ಲ, ನಿನಗೆ ನೋವು ಸಿಗ್ತದೆ. ಆದ್ರೆ ದೇವರಿಂದ ನಿನಗೆ ಆದರಣೆ ಸಿಗ್ತದೆ, ದೇವರಿಂದ ನಿನಗೆ ಬಿಡುಗಡೆ ಸಿಗ್ತದೆ, ದೇವರಿಂದ ನಿನಗೆ ಸಂತೋಷ ಸಿಗುತ್ತದೆ ಎಂಬುದಾಗಿ ನಾನು ಈ ವಾಕ್ಯವನ್ನು ಆಧಾರವಾಗಿ ಕೊಟ್ಟುಕೊಂಡು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ನಂತರ ನಾವು ನೋಡ್ತೇವೆ ವಾಕ್ಯದಲ್ಲಿ, ನೀವು ಅದೇ ಯೋಬನ ಪುಸ್ತಕದಲ್ಲಿ ನಾವು ಕಾಣುವುದಾದ್ರೆ 19ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ 13ನೇ ವಾಕ್ಯದಲ್ಲಿ ಅವನು ಹೇಳಿದ ಮಾತುಗಳು ಬಹಳ ಸುಂದರವಾಗಿದೆ ಏನಂತ ಹೇಳಿದ್ರೆ, ಅವನು ಹೇಳುವ ಮಾತು ಏನಂತ ಹೇಳಿದ್ರೆ, ನನ್ನ ಪರಿಚಿತರು ನನ್ನನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ. ನನ್ನ ಪರಿಚಿತರು ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದವರು ನನ್ನನ್ನು ಏನ್ ಮಾಡಿದ್ದಾರೆ? ಸಂಪೂರ್ಣವಾಗಿ ತೊರೆದು. ಯಾಕಂದ್ರೆ ಯೋಬನ ಹತ್ರ ಏನಿಲ್ಲ, ಹಣ ಇಲ್ಲ. ಇವತ್ತು ಹಣ ಇರುವಾಗಲೇ ನಿಮ್ಮ ಬಳಿಗೆ ಬರೋದು, ಹಣ ಇಲ್ಲವಾ ಯಾರು ಸಹ ನಿಮ್ಮ ಬಳಿಗೆ ಬರುವುದಿಲ್ಲ. ಯೋಬನಿಗೆ ಗೊತ್ತಾಯ್ತು, ಎಲ್ಲ ನನ್ನನ್ನು ಬಿಟ್ಟು ಹೋದ್ರು. ಇವತ್ತು ನಿಮ್ಮನ್ನು ಎಲ್ಲ ಬಿಟ್ಟು ಹೋಗ್ಬೋದು, ನಿಮ್ಮ ಕುಟುಂಬದವರು ಬಿಟ್ಟು ಹೋಗ್ಬೋದು, ನಿಮ್ಮನ್ನು ಬಿಡದ ಒಬ್ಬ ದೇವರಿದ್ದಾನೆ.
ನಿಮ್ಮನ್ನು ಬಿಡದ ದೇವರಿದ್ದಾನೆ. ನಿಮ್ಮ ಜೀವಿತದಲ್ಲಿ ಮತ್ತೆ ಮೊಳೆಯುವಂತೆ ಮಾಡುವ ದೇವರಿದ್ದಾನೆ. ಅವರು ಹೇಳ್ತಾನೆ, ನನ್ನ ಪರಿಚಿತ ನನ್ನ ಸಂಪೂರ್ಣವಾಗಿ ತೊರೆದಿದ್ದಾರೆ, ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನಗೆ ಪರಿಚಯವಿದ್ದವರು ನನ್ನನ್ನು ಏನು ಮಾಡಿದ್ದಾರೆ, ಮರೆತಿದ್ದಾರೆ, ನನ್ನ ಪರಿಜನರು ದಾಸಿಯರು ನನ್ನನ್ನು ಅನ್ಯನೆಂದೆನಿಸುತ್ತಾರೆ, ಅವರ ದೃಷ್ಟಿಗೆ ಪರದೇಶಿಯಾಗಿದ್ದೇನೆ, ನಾನು ನನ್ನ ಆಳುಗಳನ್ನು ಕರೆದರೂ ಅವನು ಉತ್ತರಿಸುವುದಿಲ್ಲ. ಇವನ ಆಳು, ಇವನ ಊಟ ಕೊಟ್ಟವನು, ಇವನು ಅವನಿಗೆ ಬಟ್ಟೆ ಕೊಟ್ಟವನೆಲ್ಲ. ಆದ್ರೆ ಈಗ ದುಬ್ಬುದಡಿ ಅಂತ ಬರ್ತಿದ್ದ, ಆದ್ರೆ ಈಗ ಬರ್ತಾರೆ ಲೋಕದವರು ಹಾಗೆ. ಆದ್ರೆ ನನ್ನ ದೇವರು ನಿನ್ನ ಬಗ್ಗೆ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ ಅವರು ಏನಂತ ಹೇಳಿದ್ರೆ, ನನ್ನ ಉಸಿರು ನನ್ನ ಹೆಂಡತಿಗೆ ಅಸಹ್ಯವಾಗಿದೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಹೇಸಿಗೆಯಾಗಿದ್ದೇನೆ, ಚಿಕ್ಕವರು ಕೂಡ ನನ್ನನ್ನು ಹೀನೈಸುತ್ತಾರೆ, ನಾನು ಏಳಲು ಪ್ರಯಾಸ ಪಡುತ್ತಿರುವಾಗ ಅವರ ಹರಟೆಗೆ ಗುರಿಯಾಗುತ್ತೇನೆ. ಅಂದ್ರೆ ನಾನು ಹೇಳುವಾಗ ಏನ್ ತಮಾಷೆ ಮಾಡ್ತಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಹೇಳುವಾಗ ಅನೇಕರು ಹೇಳದಾಗೆ ತಡೆಯುತ್ತಾರೆ. ಆದ್ರೆ ನಿನಗೊಂದು ಭರವಸೆ ಇರಬೇಕು, ನಾನು ಮತ್ತೆ ಎದ್ದು ಬರುತ್ತೇನೆ, ನಾನು ಮತ್ತೆ ಚುಗುರಿ ಬರುತ್ತೇನೆ ಎಂಬ ವಿಶ್ವಾಸ ನಿಮಗೆ ಬೇಕು ಪ್ರಿಯರೇ. ಆಮೇಲೆ ನಂತರ ವಾಕ್ಯ ನೋಡಿ, ಬೇಗ ಹೋಗ್ತೇನೆ ನಾನು. ನನ್ನ ಆಪ್ತ ಮಿತ್ರರು ನನ್ನನ್ನು ನೋಡಿ ಹೇಸಿಕೊಳ್ಳುತ್ತಾರೆ, ನನ್ನ ಪ್ರೀತಿ ಪಾತ್ರರು ಸಹ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ, ನನ್ನ ಎಲುಬು ಚರ್ಮಕ್ಕೂ ಮಾಂಸಕ್ಕೂ ಅಂಟಿಕೊಂಡಿದೆ, ಮತ್ತೆ ಹಲ್ಲಿನ ಪರೆಯನ್ನು ಮಾತ್ರ ಉಳಿಸಿಕೊಂಡು ಮರಣಕ್ಕೆ ಓರೆಯಾಗಿದ್ದಾನೆ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಯೋಬನನ್ನು ನೋಡುವಾಗ ಅವನ ಶರೀರದಲ್ಲಿ ಅವನ ಮುಖ ನೋಡುವಾಗ ಯಾವುದು ಕಾಣ್ತದೆ, ಖಾಲಿ ಅವನ ಬುರುಡೆ ಮಾತ್ರ ಕಾಣ್ತಾ ಉಂಟು. ಏನು ಬುರುಡೆ ಮಾತ್ರ. ಅಲ್ಲಿ ಅವರ ಪರಿಸ್ಥಿತಿ ಹೇಗೆ ಆಗಿರ್ಬೋದು ನೀವನ್ಸಿ. ಖಾಲಿ ನೋಡುವಾಗ ಮೊದಲೇ ಯೋಬನೇ ಬೇರೆ, ಈಗಿನ ಯೋಬ ಬೇರೆ, ಖಾಲಿ ಬುರುಡೆ ಆಗಿ ಕಾಣ್ತಾ ಇದ್ದಾರೆ. ಇಂಥ ಒಂದು ಕಡಿದ ಮರವಾಗಿದ್ದ ಯೋಬ ಆಗಿದ್ದ. ಆದರೆ ದೇವರ ವಾಕ್ಯ ಇರ್ತದೆ ಅವನ ಬಗ್ಗೆ ಹೇಳ್ತಾ ಉಂಟು. ಏನಂತ ಹೇಳಿದ್ರೆ, ನಾವು ನೋಡ್ತೇವೆ ಯೋಬನ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ 19:25 ವಾಕ್ಯದಲ್ಲಿ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಅಂತೂ ನನ್ನ ವಿಮೋಚಕರು ಜೀವ ಸ್ವರೂಪನ ಎಂಬುದಾಗಿ ನಾನು ಏನ್ ಮಾಡಿದ್ದೇನೆ ಬಲ್ಲೇನೆ ಎಂಬುದಾಗಿ. ಇವತ್ತು ನೀವು ನಂಬಬೇಕು, ನಿಮ್ಮ ದೇವರು ಯಾರಾಗಿದ್ದಾರೆ, ಜೀವ ಸ್ವರೂಪನಾದ ದೇವರು. ನಿಮ್ಮನ್ನು ವಿಮೋಚನೆ ಮಾಡುವ ದೇವರು ಅವನಾಗಿದ್ದಾನೆ, ನಿಮ್ಮನ್ನು ಕಟ್ಟುವ ದೇವರು ಅವನಾಗಿದ್ದಾನೆ. 42ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಬೈಬಲ್ ಇರ್ತದೆ, ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಒಂದು ಕಳೆಯಲ್ಪಟ್ಟ ಮರವಾಗಿದ್ರೆ, ನಿನ್ನ ಒಂದು ಮರದ ಗೆಲ್ಲೆಲ್ಲ ಕಡಿದ್ರೆ ಅದು ಮತ್ತೆ ಚಿಗುರಿ ಬರ್ತದೆ. ನೀವು ನೋಡಿ, ಒಂದು ನೀವು ಕಡಿತೀರಲ್ಲ, ಅದೇನಾಗ್ತದೆ ಮತ್ತೆ ಅದು ಮತ್ತೆ ಚಿಗುರಿ ಬರ್ತದೆ. ಅಲ್ಲಿ ಇವತ್ತು ನಿಮ್ಮ ಮನಸ್ಸ ಕಳೆಯಲ್ಪಟ್ಟ ಮರ ಆದ್ರೆ ನೀವು ಮತ್ತೆ ಚಿಗುರಿ ಬರ್ತದೆ ಎಂಬುದಾಗಿ ನಿಮಗೆ ಭರವಸೆ. ನಾವು ನೋಡ್ತೇವೆ ಅಪೊಸ್ತಲರ 27ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಪೌಲನ ಬಗ್ಗೆ ನಾವು ನೋಡುತ್ತೇವೆ. ಪೌಲನ ಜೊತೆ 276 ಜನರು ಏನ್ ಮಾಡ್ತಾರೆ, ಅವರು ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಹಡಗಿನಲ್ಲಿ ಪ್ರಯಾಣ ಬೆಳೆಸುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಆ ಹಡಗಿನಲ್ಲಿ ಹೋಗುವಾಗ ಅವರಿಗೆ ದಾರಿ ತಪ್ಪಿ ಅವರು ಎಲ್ಲೇ ಒಂದು ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ 27ನೇ ಅಧ್ಯಾಯ, ಅಪೊಸ್ತಲರ 27ನೇ ಅಧ್ಯಾಯ 20ನೇ ವಾಕ್ಯ, ಅನೇಕ ದಿವಸದವರೆಗೆ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದಿದ್ದರಿಂದ ತಪ್ಪಿಸಿಕೊಂಡ ಒಬ್ಬ ಎಲ್ಲ ನಿರೀಕ್ಷೆ ಏನಾಯ್ತು, ಮುಗಿದು ಹೋಯ್ತು. ನಿರೀಕ್ಷೆ ಕಂಡಾಯ್ತು, ಇನ್ನು ಸಾಯುವುದೇ ಲೇಸು. ಆಮೇಲೆ ಅಲ್ಲಿ ಆದ್ರೆ ದೇವರ ವಾಕ್ಯ ಇರ್ತದೆ, ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಪೌಲನಿಗೆ ಪ್ರಕಟಣೆ ಕೊಟ್ಟು ಹೇಳ್ತಾ ಇದ್ದಾನೆ, ನಾನು ನಿನ್ನ ನಿಮಿತ್ತ ಇವರನ್ನೆಲ್ಲ ರಕ್ಷಿಸ್ತೇನೆ, ಈ ಹಡಗು ಒಡೆದು ಹೋಗ್ತದೆ ಹೊರತು ಏನಾಗುದಿಲ್ಲ, ನಿಮ್ಮಲ್ಲಿ ಯಾರ ಪ್ರಾಣವೂ ಏನಾಗುದಿಲ್ಲ, ನಷ್ಟವಾಗುವುದಿಲ್ಲ ಅಂತ ಹೇಳಿ ಆ ಹಡಗಿನಲ್ಲಿದ್ದವರು ಎಲ್ಲಿಗೆ ಬರ್ತಾರೆ, ಮೆಲಿತ ದೀಪಕ್ಕೆ ಬರ್ತಾರೆ. ಮೆಲಿತ ದೀಪಕ್ಕೆ ಬರುವಾಗ ಅಲ್ಲಿ ವಾಕ್ಯ ಇರ್ತದೆ, ಅಲ್ಲಿ ಚಳಿ ಇದ್ರಿಂದ ಅವರು ಬೆಂಕಿ ಕಾಯಿಸಿಕೊಳ್ಳಿಕ್ಕೆ ಹೋಗುವಾಗ ಅಲ್ಲಿ ಪೌಲನು ಒಂದು ಕಟ್ಟಿಗೆಯನ್ನು ಬೆಂಕಿಗೆ ಹಾಕುವಾಗ ಅಲ್ಲಿ ಹಾವು ಏನ್ ಮಾಡ್ತದೆ, ಅವನ ಕೈಯನ್ನು ಸುತ್ತುತ್ತದೆ. ಅಲ್ಲಿ ಆಗ ಕೈಯನ್ನು ಸುತ್ತುವಾಗ ಅಲ್ಲಿದ್ದ ಜನರು ಹೇಳಿದ್ದೇನೆ ಅಂತ ಹೇಳಿದ್ರೆ, ಇವನು ದ್ರೋಹಿಯಾಗಿರ್ಬೇಕು, ಇವನು ಕೆಟ್ಟ ಮನುಷ್ಯನಾಗಿರ್ಬೇಕು, ಅಲ್ಲಿ ಸಮುದ್ರದಿಂದ ತಪ್ಪಿಸಿಕೊಂಡು ಹೋದ. ಆದ್ರೆ ಅಲ್ಲಿ ದೇವರು ಅವನನ್ನು ಬಿಡ್ಲಿಲ್ಲ ಎಂಬುದಾಗಿ, ಇವನು ಬಾತು ಹೋಗ್ತಾನೆ, ಇವನು ಸಾಯ್ತಾನೆ ಎಂಬುದಾಗಿ ಅವರು ನೋಡ್ತಿರುವಾಗ ಬೈಬಲ್ ಇರ್ತದೆ, ಪೌಲನು ಏನು ಮಾಡಿದ ಅಂತ ಹೇಳಿದ್ರೆ, ಕೈಯಲ್ಲಿ ಸುತ್ತಿದ ಆ ಹಾವನ್ನು ಏನು ಮಾಡಿದ, ಜಾಡಿಸಿ ಯಾವುದಕ್ಕೆ ಹೋಗಿದ್ದಾನೆ, ಬೆಂಕಿಗೆ ಹಾಕ್ತಾನೆ. ಹೇಗೆ ಜಾಡಿಸಿ ಹಾಕಿದ್ದಾನಂತೆ, ನಾನು ಹೇಳ್ತೀನಿ, ಇವತ್ತು ಸೈತಾನರು ನಿಮ್ಮನ್ನು ನೀವು ಸುತ್ತುವಂದ್ರೆ ಇವತ್ತು ಜಾಡಿಸಿ ಬೆಂಕಿಗೆ ಹಾಕುವ ಅಥಾರಿಟಿ ದೇವರು ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ, ಯೋಬನ ಜೀವಿತ ಸಹ ಅದು ಕಡಿದ ಮರವಾಗಿತ್ತು. ಆದ್ರೆ ಬೈಬಲ್ ಹೇಳ್ತದೆ 42ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯೋಬನ ಸ್ಥಿತಿಯನ್ನು ಬದಲಾಯಿಸಿದ. ಅಲ್ಲಿ ಈಗ ಯೋಬ ಏನ್ ಮಾಡಿದ, ಕಳೆದುಕೊಂಡದಕ್ಕೆ ಬದಲಾಗಿ 2ರಷ್ಟು ದೇವರು ಏನು ಮಾಡಿ ವಾಪಸ್ ಕೊಟ್ಟ.
ಅವನಿಗೆ 10 ಮಕ್ಕಳು ದೇವರು ವಾಪಸ್ ಕೊಟ್ಟ. ಅವನ ಆಸ್ತಿ ಅಂತಸ್ತಿಯನ್ನು ಡಬಲ್ ಆಗಿ ಕೊಟ್ಟ. ಕಾರಣ ಯೋಬ ಈ ಮಾತನ್ನು ಹೇಳಲಿಕ್ಕೆ ಕಾರಣ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸಿದೆ, ಮತ್ತೆ ಚಿಗುರಿನ ಮನೆಗೆ ಏನುಂಟು ನಿರೀಕ್ಷೆ ಇದೆಯಲ್ಲ. ಮತ್ತೆ ನೆಕ್ಸ್ಟ್, ನೆಲದಲ್ಲಿ ಅದರ ಬುಡವು ಮುದಿಯಾದನು. ಏನು ನೆಲದಲ್ಲಿ ಅದರ ಬುಡವು ಮುದಿಯಾದನು ಅಂದ್ರೆ ಅದರ ಅರ್ಥ ಏನು ಗೊತ್ತಿಲ್ಲ. ನೀವು ನೋಡ್ತೀರಲ್ಲ, ಕೆಲವು ಮರದ ಬೇರೆ ಏನಾಗ್ತದೆ, ಒಣಗಿ ಹೋಗ್ತದೆ, ಹೌದಲ್ಲ? ಒಣಗಿ ಹೋದ್ರು ಸಹ ನೀವು ಅದಕ್ಕೆ ನೀರು ಹಾಕುವಾಗ ಆ ಒಣಗಿದ ಆ ಬೇರಿನಲ್ಲಿ ಸಹ ಒಂದು ಚಿಕ್ಕ ಚಿಕ್ಕ ಏನ್ ಮಾಡ್ತದೆ, ಹಸಿರು ಬರ್ತದೆ. ಇಲ್ಲಿ ಸಹ ಅದೇ ಹೇಳುದು ನೋಡಿ, ನೆಲದಲ್ಲಿ ಅದರ ಬುಡ ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಏನಾಯ್ತು, ಮೊಳೆಯುತ್ತದೆ. ಯಾವುದರ ವಾಸನೆಯಿಂದ? ನೀರಿನ ವಾಸನೆಯಿಂದ ಏನ್ ಮಾಡ್ತದೆ, ಅದು ಮೊಳೆಯುತ್ತದೆ. ಇವತ್ತು ಎಷ್ಟು ಜನ ಹೇಳ್ತೀನಿ, ನನಗೊಂದು ನೀರುಂಟು, ಅದು ನೀರು ಏನಂತ ಹೇಳಿದ್ರೆ ಅದು ಪವಿತ್ರಾತ್ಮನೆ ನೀರಾಗಿದೆ, ಅಲ್ಲಿ ಜೀವ ಜಲದ ಆ ನೀರಾಗಿದೆ. ಇವತ್ತು ನಾನು ನಂಬ್ತೇನೆ, ನಿನ್ನ ಜೀವಿತದಲ್ಲಿ ಆ ನೀರು ಅದು ಹರಿಯುವಾಗಲೇ ನಿನಗೆ ಜೀವ ಬರ್ತದೆ. ಹಲ್ಲೆಲೂಯಾ. ನೀನು ಮತ್ತೆ ಚುಗುರ್ಲಿಕ್ಕೆ ಹೋಗ್ತಾ ಇದ್ದೀರಿ, ನೀನು ಮತ್ತೆ ಚುಗುರ್ಲಿಕ್ಕೆ ಹೋಗ್ತಾ ಇದ್ದೀರಿ. ನಾನು ಹೇಳ್ತೇನೆ, ಇವತ್ತು ನಿನ್ನ ಹಳೆಯ ಸಂಗತಿ ಏನೇ ಆಗಿದ್ರು ಸಹ ಹಳೆಯ ಸಂಗತಿಯನ್ನು ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ತೇಪೆ ಹಾಕುದಲ್ಲ, ತೇಪೆ ಹಾಕುದು ಬೇರೆ, ಹೊಸತಾಗಿ ಮಾಡುದು ಬೇರೆ. ಹಲ್ಲೆಲೂಯಾ. ದೇವರು ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಏನಂದ್ರೆ ನೂತನ ಸೃಷ್ಟಿ, ಹಳೆದು ಹೋಯ್ತು ಹೊಸತು ಬಂತು. ಎಷ್ಟು ಜನ ನಂಬ್ತೀರಿ? ಈ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ನಾವು ಇದ್ದೇವೆ. ದೇವರು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾರೆ, ನಿನ್ನ ಮಕ್ಕಳಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಇವತ್ತು ನೀನು ಯಾವುದೇ ಒಂದು ಕಳೆದ ಅನುಭವದಲ್ಲಿ ಇರುವುದಾದ್ರೆ ನೀನು ಇವತ್ತು ನಿರೀಕ್ಷೆಯಿಂದ ಹೋಗ್ಬೇಕು, ನಾನು ಮತ್ತೆ ಏನಾಗ್ತೇನೆ, ಚಿಗುರು ಆಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸ್ವೀಡನ್ ಹೇಳುವಾಗೆ ಒಂದು ಹಾಡನ್ನು ಹಾಡುವಾಗ ಹೇಳಿದ್ರು, ಇದು ನಾವು ದೇವರು ಏನಾಗಿದ್ದೇವೆ ಎಂಬುದಾಗಿ ಹೇಳ್ತದೆ ಎಂಬುದಾಗಿ. ನಾನು ಹೇಳ್ತೇನೆ, ಈ ವಾಕ್ಯ ನಾವು ಏನಾಗಿದ್ದೇವೆ ಅಂತ ಹೇಳ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ತೀರ್ಮಾನದೊಂದಿಗೆ ಹೋಗ್ತೇವೆ, ನಾನು ಮತ್ತೆ ಚಿಗುರುತ್ತೇನೆ, ನನ್ನ ಕುಟುಂಬ ಮತ್ತೆ ಚಿಗುರುತ್ತದೆ, ನನ್ನ ಸೇವೆ ಮತ್ತೆ ಚಿಗುರುತ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಈ ರೀತಿ ಇರುವುದಿಲ್ಲ, ನನ್ನ ಮಕ್ಕಳ ಜೀವಿತದಲ್ಲಿ ಈ ರೀತಿ ಇರುವುದಿಲ್ಲ, ನನ್ನ ಕುಟುಂಬದಲ್ಲಿ ಹೀಗೆ ಇರುವುದಿಲ್ಲ, ಅಲ್ಲಿ ನನ್ನ ಸೇವೆಯಲ್ಲಿ ಹೀಗೆ ಇರುವುದಿಲ್ಲ, ನಾನು ಮತ್ತೆ ಚಿಗುರಿ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನೋಡಿ, ನಮಗೆ ನಿರೀಕ್ಷೆ ಯಾಕೆ ಬೇಕಂತ ಹೇಳಿದ್ರೆ ನಾನು ಕೊನೆಯದಾಗಿ ನಿಲ್ಲಿಸ್ತೇನೆ, ಆ ಕಲ್ವಾರಿಯ ಕ್ರೂಜಿಯ ಶಿಲುಬೆಯ ಮೇಲೆ, ಹಲ್ಲೆಲೂಯಾ, ಆ ಮರದ ಮೇಲೆ ಯೇಸು ಸ್ವಾಮಿ ಸತ್ತನು. ಹಲ್ಲೆಲೂಯಾ. ಸತ್ತ ನಂತರ ಎಂಡಾಗ್ಲಿಲ್ಲ, 3ನೇ ದಿನದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ದ, ಮತ್ತೆ ಚಿಗುರಿ ಹೊಡೆದು ಬಂದ. ಇವತ್ತು ಚಿಗುರಿ ಹೊಡೆದ ಯೇಸು ನಮ್ಮ ಮಧ್ಯದಲ್ಲಿ ಇದ್ದ, ಅವನು ಚಿಗುರಿ ಹೊಡೆದ್ರೆ ನೀನು ಸಹ ಚಿಗುರಿ ಹೊಡೆಯುತ್ತೆ. ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ಅದನ್ನು ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೀನಿ, ಇವತ್ತಿನಿಂದ ನಿಮ್ಮ ಜೀವಿತವೇ ಬದಲಾಗ್ತದೆ. ಈ ವಾಕ್ಯ ದೇವರು ನನಗೆ ಕೊಟ್ಟದ್ದು, ನಾನು ಚಿಗುರುತ್ತೇನೆ ಎಂಬುದಾಗಿ ವಿಶ್ವಾಸದಿಂದ ಹೋಗ್ತೀನಿ. ಹಲ್ಲೆಲೂಯಾ. ನಾವು ನಿರೀಕ್ಷೆ ಇಲ್ಲದವರಲ್ಲ, ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಹಾಗಾಗಿ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುವ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಪ್ರಿಯರೇ, ನಾನು ಹೇಳ್ತಿದ್ದೇನೆ, ನಮ್ಮ ದೇವರು ನಮ್ಮನ್ನು ಮತ್ತೆ ಚಿಗುರುವಂತೆ ಮಾಡುವ ದೇವರಾಗಿದ್ದಾರೆ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡುವುದಾದ್ರೆ, ದಾವೀದನ ಬಗ್ಗೆ ನೋಡುವುದಾದ್ರೆ, ಆ ದಾವೀದನು ಅರಣ್ಯದಲ್ಲಿರುವಾಗ ಅವನ ತಂದೆ ತಾಯಿ ಯಾರು ಅವನ ಜೀವಿತದಲ್ಲಿಲ್ಲ. ಅವನು ದೇವರ ವಾಕ್ಯವನ್ನು ಹೇಳಿದ, ಅವನು ದೇವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲಿ ಒಂದು ಕಾಲ ಬಂತು, ಅವನು ಚಿಗುರಿದ. ಇವತ್ತು ನೀವು ಸಹ ಚಿಗುರಲಿಕ್ಕೆ ಹೋಗ್ತಾ ಇದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಆತನ ಮಕ್ಕಳಾದ್ರಿಂದ, ಹಲ್ಲೆಲೂಯಾ, ಆತನ ಮಕ್ಕಳ ಜೀವಿತದಲ್ಲಿ ಆತನ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾರೆ. ಇವತ್ತು ಒಂದು ತಿಳಿದುಕೊಳ್ಳು, ನೀನು ನಿನ್ನ ಸ್ವಂತ ಸುತ್ತಲ್ಲ, ನಿನ್ನನ್ನು ದೇವರು ಕ್ರಾಯಕ್ಕೆ ತೆಗೆದುಕೊಂಡಿದ್ದಾನೆ. ಕ್ರಾಯಕ್ಕೆ ಬಂದ ದೇವರು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುತ್ತಾನೆ. ನಿನ್ನ ಸಮಸ್ಯೆ ದೇವರ ಸಮಸ್ಯೆ ಆಗಿದೆ, ನಿನ್ನ ಕಷ್ಟ ದೇವರು ನೋಡಿದ್ದಾನೆ.
ನೀವು ಸಂಕಟದಲ್ಲಿ ಇರುವುದಾದ್ರೆ, ಅವಮಾನದಲ್ಲಿ ಇರುವುದಾದ್ರೆ, ದೇವರಾತ್ಮ ಹೇಳುತ್ತಿದ್ದಾನೆ, ನೀವು ದೇವರ ಸ್ವರೂಪದಲ್ಲಿ ಆದ್ರಿಂದ ಯೇಸು ಹೇಗೆ 3ನೇ ದಿವಸದಲ್ಲಿ ಚುಗುರು ಹೊಡೆದ, ಅದೇ ರೀತಿ ನೀವು ಚುಗುರು ಹೊಡೆಯಲಿಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನಿಮ್ಮ ಜೀವಿತದಲ್ಲಿ ದೇವರು ಬಲವಾಗಿ ಕಾರ್ಯ ಮಾಡುತ್ತಾನೆ. ಪವಿತ್ರಾತ್ಮ ನಿಮ್ಮ ಸಂಗಡಿದ್ದು ನಿಮಗೆ ಬೇಕಾದದನ್ನು ಕೊಡುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಈ ದಿನ ನಿನ್ನ ಮಕ್ಕಳೊಂದಿಗೆ ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರಪ್ಪ. ಕಡಿದ ಮರ ಮತ್ತೆ ಚುಗುರುವೆಂಬ ನಿರೀಕ್ಷೆ ಇರುವುದಾದ್ರೆ, ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ ನನ್ನನ್ನು ದೇವರೇ, ನಿಮ್ಮ ದೇವರ ಮಕ್ಕಳನ್ನು ಸ್ವಾಮಿ ಇವತ್ತು ನೀನು ಚುಗುರುವಂತೆ ಮಾಡಿದಕ್ಕೆ ನಿನಗೆ ಸ್ತೋತ್ರಪ್ಪ. ಇವರ ಜೀವಿತದಲ್ಲಿ ಕರ್ತನೆ ನೀನು ಹೊಸ ಕಾರ್ಯವನ್ನು ಮಾಡಿದಕ್ಕೆ ನಿನಗೆ ಸ್ತೋತ್ರ. ಇವರ ಜೀವಿತ ಯಾವಾಗಲೂ ಸಂತೋಷದಿಂದ ದೇವರೇ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸುತ್ತಾರೆ. ಸೈತಾನನ ಎಲ್ಲ ಕಾರ್ಯವನ್ನು ಲಯಪಡಿಸೋದಕ್ಕೋಸ್ಕರ ಈ ಭೂಮಿಯಲ್ಲಿ ಬಂದು ಸ್ವಾಮಿ ಅವನನ್ನು ದೇವರೇ ಅವನೆಲ್ಲ ಕ್ರಿಯೆಗಳನ್ನು ಅಂತ್ಯಗೊಳಿಸಿದ್ದೀವಿ. ತೀರ್ಪೆಂಬ ಶಬ್ದದಿಂದ ಎಲ್ಲವನ್ನು